ಇವತ್ತು ಉಪಸಭಾಪತಿ ಚುನಾವಣೆ ವಿಧಾನ ಪರಿಷತ್ನಲ್ಲಿ ನಡೀತು. ಅದರ ಜೊತೆಗೆ ವಿಧಾನಸಭಾ ಉಪ ಅಧ್ಯಕ್ಷರ ಆಯ್ಕೆ ಕೂಡ ಆಯಿತು. ಅತ್ತ ಮಂಕಾಳು ವೈದ್ಯರು ಅವಿರೋಧವಾಗಿ ಆಯ್ಕೆ ಆದರೆ ಸದನದಲ್ಲಿ ಗದ್ದಲ ಗಲಾಟೆ ಕೂಡ ಶುರುವಾಯಿತು. ನಾಗೇಂದ್ರ ವಿಚಾರವನ್ನು ಬಿಜೆಪಿ ನಾಯಕರು ಇವತ್ತು ಮತ್ತೆ ಸದನದ ಮುಂದಿಟ್ಟು ಹೋರಾಟವನ್ನು ಮಾಡಿದರು. ಉಪಾಧ್ಯಕ್ಷ ಆಯ್ಕೆ ಆಗಿರೋದು ಅವಿರೋಧವಾಗುವಲ್ಲ, ನಿಮ್ಮಿಂದಲ್ಲ, ಟೈಪಿಂಗ್ ಮಿಸ್ಟೇಕ್ ಅದು. ವಿಧಾನಸಭೆಯಲ್ಲಿ ನಾಗೇಂದ್ರ ರಾಜೀನಾಮೆ ವಿಚಾರ ಮತ್ತೆ ಪ್ರತಿಧ್ವನಿಸಿತು. ವಿಪಕ್ಷಗಳ ಸದಸ್ಯರು ನಾಗೇಂದ್ರ ರಾಜೀನಾಮೆ ಪಡೆದೇ ಸಿದ್ಧ ಎನ್ನುವಂತೆ ಪಟ್ಟು ಹಿಡಿದಿದ್ರು. ಈ ಜಟಾಪಟಿಗೆ ಮುನ್ನ ವಿಧಾನಸಭೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ಮಂಕಾಳು ವೈದ್ಯ ಅಲಂಕರಿಸಿದ್ರು. ಡೆಪ್ಯೂಟಿ ಸ್ಪೀಕರ್ ಅಭಿನಂದನೆ ವೇಳೆ ಸುನೀಲ್ ಕುಮಾರ್ ಕಾಲೆಳೆಯುವ ಕೆಲಸ ಮಾಡಿದ್ರು. ನಂಬಿಕೆ ಇದು ಬಹಳ ಮುಖ್ಯ. ನಿಮ್ ಶ್ಲೋಕಕ್ಕೆ ಅಭಿಮಾನಿಗಳಾಗ್ಬಿಟ್ಟವ್ರು. ಇವರು ಉಪಾಧ್ಯಕ್ಷ ಆಯ್ಕೆ ಆಗಿರೋದು ಅವಿರೋಧವಾಗುವಲ್ಲ, ನಿಮ್ಮಿಂದಲ್ಲ, ಟೈಪಿಂಗ್ ಎರರ್ ಇಂದ ಆಗಿರೋದವ್ರ ಆಯ್ಕೆ. ಟೈಪಿಂಗ್ ಮಿಸ್ಟೇಕ್ ಅದು. ಬೆಳಗಿನ ಕಲಾಪ ಶಾಂತ ರೀತಿಯಿಂದ ನಡೆದ್ರೆ ಮಧ್ಯಾಹ್ನದ ಬಳಿಕ ಅಗ್ರೆಸಿವ್ ರೂಪ ಪಡೆದುಕೊಳ್ತು. ಬಿಜೆಪಿ ಹಾಗೂ ಜೆಡಿಎಸ್ನ ಸದಸ್ಯರು ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಬಿಟ್ರು. ಕಪ್ಪು ಶಾಲು ಹಾಕಿಕೊಂಡು ಪ್ರತಿಭಟಿಸಿದ್ರು. ಒಂದ್ ಕಡೆ ಶಾಸಕರು ಮಾತನಾಡ್ತಿದ್ರೆ ತಮ್ಮ ಘೋಷಣೆಗಳನ್ನ ಮುಂದುವರಿಸಿದ್ರು. ಈ ವೇಳೆ ಯತೀಂದ್ರ ಮಾತನಾಡ್ತಿದ್ದಾಗ ಮೂಡ ಮೂಡ ಅಂತ ಘೋಷಣೆ ಕೂಗಿದ್ರು. ಈ ಗದ್ದಲ ಗಲಾಟೆ ನಡುವೆ ಸರ್ಕಾರ 3 ವಿಧೇಯಕಗಳನ್ನು ಸದನದಲ್ಲಿ ಮಂಡಿಸಿತು. ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಉಪಸಭಾಪತಿಯಾಗಿ ಉಮಾಶ್ರೀ ಆಯ್ಕೆಯಾದ್ರು. ಈ ವೇಳೆ ಪರಿಷತ್ ಸದಸ್ಯ ಭೋಜೇಗೌಡ ಹಾಡು ಹೇಳಿದ್ದು ಗಮನ ಸೆಳೆಯುವಂತಿತ್ತು. ಅವಳಿದ್ದರೆ ಹೂವುಂಟು ಹಸಿರುಂಟು, ಅವಳಿದ್ದರೆ ಹೂವುಂಟು ಹಸಿರುಂಟು, ಪ್ರೇಮ ಸುದಯ ಕಾವ್ಯ ಉಂಟು, ಈ ಮನೆಯೆಲ್ಲ ನಂದನದ ವನವಾಗುವುದುಂಟು. ಬಳಿಕ ಪರಿಷತ್ನಲ್ಲೂ ನಾಗೇಂದ್ರ ರಾಜೀನಾಮೆ ಪಟ್ಟು ಬಿಗಿಯಾಯಿತು. ವಿಪಕ್ಷಗಳ ಸದಸ್ಯರು ಪೋಸ್ಟರ್ ಪ್ರದರ್ಶಿಸಿ ರಾಜೀನಾಮೆಗೆ ಆಗ್ರಹಿಸಿದ್ರು. ವಿಪಕ್ಷಗಳಿಗೆ ಕೌಂಟರ್ ಆಗಿ ಕಾಂಗ್ರೆಸ್ ಖರ್ಗೆ ಭಾಷಣ ಮಾಡಿದ ಸ್ಥಳ ಶುದ್ಧೀಕರಣ ವಿಚಾರ ಮುಂದಿಟ್ರು. ಅಸ್ಪೃಶ್ಯತೆ ಆಚರಣೆ ಅಂತ ಎದುರಾಳಿಗಳನ್ನ ಕಟ್ಟಿಹಾಕಲು ಯತ್ನಿಸಿದ್ರು. ಇವತ್ತಿನ ಸದನದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ವರ್ಸಸ್ ಶುದ್ಧೀಕರಣ ಗಲಾಟೆ ಜೋರಾಗಿತ್ತು. ಸ್ವಾಭಿಮಾನದ ಸಂಕೇತ ಕರ್ನಾಟಕದ ಹೆಮ್ಮೆಯ ಪುತ್ರ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿದ್ದಾರೆ. ದಲಿತರು ಅನ್ನೋ ಕಾರಣಕ್ಕೆ ಅವಮಾನ ಮಾಡಿದ್ದಾರೆ. ಆದರೂ ಕೂಡ ಪ್ರತಿಪಕ್ಷದವರು ಅವಮಾನ ಆಗಿರೋದಿಲ್ಲ. ದಲಿತ ವಿರೋಧಿ ಬಿಜೆಪಿಯವರು ದಲಿತ ವಿರೋಧಿಗಳು. ಕಿರಣ್ ಹನಿಯಡ್ಕ ಜೊತೆ ಹರೀಶ್, ಟಿವಿ9 ಬೆಂಗಳೂರು.